ಚಿತ್ರದುರ್ಗದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಹಾಗೂ ರಾಜ್ಯ ಪತ್ರಾಗಾರ ಮತ್ತು ಗೆಜೆಟಿಯರ್ ಇಲಾಖೆ ಸಹಯೋಗದಲ್ಲಿ ದಾಖಲೆಗಳ ಮಹತ್ವ, ಸಂರಕ್ಷಣೆ, ನಿರ್ವಹಣೆ ಹಾಗೂ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ 2010 ಮತ್ತು ನಿಯಮಗಳು 2013 ಕುರಿತ ಒಂದು ದಿನದ ಕಾರ್ಯಾಗಾರ ನಿನ್ನೆ ನಡೆಯಿತು. ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಕಾರ್ಯಾಗಾರ ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಡಾ ರಂಗಸ್ವಾಮಿ, ರಾಜ್ಯ ಪತ್ರಾಗಾರ ಮತ್ತು ಗೆಜೆಟಿಯರ್ ಇಲಾಖೆ ನಿರ್ದೇಶಕ ಡಾ ಗವಿಸಿದ್ದಯ್ಯ, ಜಂಟಿ ನಿರ್ದೇಶಕ ಡಾ ನೆಲ್ಕುದ್ರಿ ಸದಾನಂದಪ್ಪ, ತಾಂತ್ರಿಕ ಅಧಿಕಾರಿ ಕೆ ನಾರಾಯಣ ಬಾಬು, ಹಿರಿಯ ಸಂಶೋಧಕ ಡಾ ಜಯಸಿಂಹ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ನೌಕರರು ಉಪಸ್ಥಿತರಿದ್ದರು. ಬಳಿಕ ಬಿಟಿ ಕುಮಾರಸ್ವಾಮಿ, ಸರ್ಕಾರ ನೂತನ ಭೂ ಸುರಕ್ಷಾ ತಂತ್ರಾಂಶ ಅಭಿವೃದ್ಧಿಪಡಿಸಿದ್ದು, ಇದರ ಮೂಲಕ ರಾಜ್ಯದ ಭೂಮಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲಾಗುತ್ತಿದೆ. ಇದರಿಂದ ಸಾರ್ವಜನಿಕರು ದಾಖಲೆಗಳಿಗಾಗಿ ಕಚೇರಿಗಳಿಗೆ ಅಲೆದಾಡುವುದು ತಪ್ಪಲಿದ್ದು, ಬೆರಳ ತುದಿಯಲ್ಲಿ ಅಗತ್ಯ ದಾಖಲೆಗಳು ಸಿಗಲಿವೆ ಎಂದು ತಿಳಿಸಿದರು. ಅದು ನಮ್ಮಲ್ಲೇನು ಈಗೆಲ್ಲ ಭೂಮಿ 2000 ನಮ್ಮಲ್ಲಿ ಭೂಮಿ ಬಂತು, ಅಂದ್ರೆ ಭೂಮಿ ಸಾಫ್ಟ್ವೇರ್ ಬಂತು. ನಾವು ಎಲ್ಲಿ ಬೇಕಾದ್ರೂ ನಮ್ಮ ಮೊಬೈಲ್ ಅಲ್ಲಿ ನಾವು ನಮ್ಮ ಪಹಣಿಯನ್ನ ಮ್ಯೂಟೇಷನ್ಗಳನ್ನ ನೋಡುವಂತ ಸೌಭಾಗ್ಯ ಹೇಗೆ ಸಿಕ್ಕಿದೆ. ಡಾ ರಂಗಸ್ವಾಮಿ, ಈ ಆಫೀಸ್ ವ್ಯವಸ್ಥೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿರುವುದರಿಂದ ಮತ್ತು ದಾಖಲೆಗಳನ್ನು ನಿಯಮಾನುಸಾರ ವರ್ಗೀಕರಿಸಿ ಸಂರಕ್ಷಿಸುವುದರಿಂದ ಸರ್ಕಾರಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಹಾಗೂ ಅಧಿಕಾರಿಗಳು ತಮ್ಮ ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ನಲ್ಲಿ ನಾವು ಈ ಒಂದು ಕಾರ್ಯಾಗಾರ ನಮಗೆ ಯಶಸ್ವಿ ಆಗ್ತದೆ. ನಮಗೆ ಸಂಪನ್ಮೂಲ ವ್ಯಕ್ತಿಗಳು ಹೇಳ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡು ಈ ಒಂದು ನಮ್ಮನ್ನ ಉಳಿಸ್ಕೊಳ್ಳಿಕ್ಕೆ ಈ ಕಾರ್ಯಾಗಾರ, ಬೇರೆ ಯಾರನ್ನ ಉಳಿಸ್ಕೊಳ್ಳಿಕ್ಕಲ್ಲ, ನಮ್ಮನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಕಾರ್ಯಾಗಾರ. ಡಾ ಗವಿಸಿದ್ದಯ್ಯ, ಸಾರ್ವಜನಿಕರು ಅಗತ್ಯ ದಾಖಲೆಗಳನ್ನು ನಿಗದಿತ ಅವಧಿಯೊಳಗೆ ಪಡೆದುಕೊಳ್ಳುವ ಮಾಹಿತಿ ಹಕ್ಕು ಅಧಿನಿಯಮ ಸಕಾಲದಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ದಾಖಲೆ ಪಡೆದುಕೊಳ್ಳುವ ಸೇವಾ ಸಿಂಧು ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಹೇಳಿದರು. ಆನ್ಲೈನ್ ಅಲ್ಲಿ ಪೇಮೆಂಟ್ ಅನ್ನು ಮಾಡ್ತಾರೆ. ಆ ಪೇಮೆಂಟ್ ಆದಂತ ವಿಷಯ ನಿಮ್ಮ ಲಾಗಿನ್ ಬರುತ್ತೆ. ಆ ಲಾಗಿನ್ ನಿಂದ ನೀವು ಪೇಮೆಂಟ್ ಆಗಿರೋದನ್ನ ಖಾತ್ರಿ ಮಾಡಿಕೊಂಡು ಏನು ಆ ದಾಖಲೆ ಸಾರ್ವಜನಿಕರು ಕೋರಿರುವಂತಹ ದಾಖಲೆ ನಿಮ್ಮ ಲಭ್ಯ ಇದ್ರೆ ಅದು ಜೆರಾಕ್ಸ್ ಮಾಡಿ, ಅಟೆಸ್ಟ್ ಮಾಡಿ, ಮತ್ತೆ ನೀವು ಅಪ್ಲೋಡ್ ಮಾಡಬೇಕು.